ಇಷ್ಟು ಟೈಮ್ ನೀವು ಅಂಡರ್ ರೇಟೆಡ್ ಮೂವಿ ಕಂಡಿರ್ತೀರಿ, ಬಟ್ ಕುಂದಾಪುರಲ್ಲಿ ಅಂಡರ್ ರೇಟೆಡ್ ಒಂದು ಡ್ರೆಸ್ ಶಾಪ್ ಯಾವ್ದಿತ್ತು ಅಂತ ಕಾಣ್ತೀರಾ? ನಾ ಹೇಳ್ತೆ ಬನ್ನಿ. ಫಾರ್ ಎಕ್ಸಾಂಪಲ್ ಇಲ್ಲಿ ಕಾಣಿ, ನಾನು ಐಕಾನ್ ಡ್ರೆಸ್ ಕಾಣಿ, ಇದು ಅಲ್ಲೇ ತಗೊಂಡಾಯ್ತಾ. ಸೊ ಯಾವ ಡ್ರೆಸ್ ಶಾಪ್ ಅಂದ್ರೆ ನಿಮ್ಗೆ ಈಗ ತೋರಿಸ್ತೆ ಕಾಣಿ, ಅದ್ರ ಹಿಂದ್ಗಡೆ ನಾ ಇದ್ದೆ. ಅದಕ್ಕೂ ಮುಂಚೆ ಡ್ರೆಸ್ ಶಾಪ್ ಲೊಕೇಶನ್ ಹೇಳ್ತೆ ಕಾಣಿ. ವಿನಾಯಕದಲ್ಲಿ ಒಂದು ವಿನಾಯಕ ಟಾಕೀಸ್ ಇತ್ತು ಕಾಣಿ, ಒಂದು ಹಳಿ ವಿನಾಯಕ ಟಾಕೀಸ್, ಅದ್ರ ಆಪೋಸಿಟ್ ರೋಡ್ ಅಲ್ಲೇ ಇತ್ತು ಕಾಣಿ. ಈಗ ಡ್ರೆಸ್ ಶಾಪ್ ಯಾವ್ದಂದ್ರೆ ನಮ್ದು ಆಪೋಸಿಟ್ ಅಲ್ಲಿ ಧೃತಿ. ಸೊ ಧೃತಿ ಮೆನ್ಸ್ ವೇರ್ ಅಂತ ಇತ್ತು ಕಾಣಿ. ಸೊ ಇದೇ ಕಾಣಿ, ಇದೇ ಶಾಪ್ ಇರುತ್ತೆ ಕಾಣಿ. ಯಾರಿಗೆ ಹೆಚ್ಚಿನ ಗೊತ್ತಿತ್ತಾ ಇಲ್ಲೋ ಗೊತ್ತಿಲ್ಲ, ಬಟ್ ನಂಗೆ ಗೊತ್ತಾದ್ಮೇಲೆ ನಮ್ಮ ಹತ್ರ 2 ವರ್ಷದಿಂದ ಇಲ್ಲೇ ಡ್ರೆಸ್ ಶಾಪ್ ಮಾಡ್ತಿದ್ದೆ. 2 ವರ್ಷ ಆಯ್ತು ನಾ ಆನ್ಲೈನ್ ಶಾಪ್ ಮಾಡೋದು ಬಿಟ್ಟಿದ್ದೆ. ಸೊ ಡ್ರೆಸ್ ತಗೊಂಬಿದ್ರೆ ಇಲ್ಲೇ ಬರ್ತಿದ್ದೆ. ಮತ್ತೊಂದು ಎಂತ ಹೇಳಿ, ನಾ ಒಳಗಿಂದ ಅಂತ ವಿಡಿಯೋ ಮಾಡಲ್ಲ ಅಂದ್ರೆ ಇದು ಪ್ರಮೋಷನ್ ವಿಡಿಯೋ ಎಲ್ಲ ಆಯ್ತಾ. ಸೊ ನನ್ನ ಪರ್ಸನಲ್ ರಿವ್ಯೂ ಹೇಳ್ತಿದ್ದೆ ಹಂಗೆ. ನಾರ್ಮಲ್ ನಾನು ಶರ್ಟ್ ಅಲ್ಲಿ ಹಾಕೊಂತಿಲ್ಲ, ಟಿ ಶರ್ಟ್ ಹೆಚ್ಚು ತಗೊಂಬೈತಾ. ಸೊ ಇಲ್ಲೊಂದು ಫೋಟೋ ಹಾಕ್ತೆ ಕಾಣಿ, ಇದೆಲ್ಲ ಅಲ್ಲೇ ತಗೋಣ. ನಿಮ್ಗೆ ಕಮ್ಮಿ ಪ್ರೈಸ್ಗೆ ಬೆಸ್ಟ್ ಕ್ವಾಲಿಟಿ ಡ್ರೆಸ್ ಇಲ್ಲಿ ಸಿಗುತ್ತೆ ಮಾತ್ರ ಅಂತ ಹೇಳ್ತಾ ಕಾಣಿ. ಅಂಡರ್ ರೇಟೆಡ್ ಡ್ರೆಸ್ ಶಾಪ್ ಹೇಳಕ್ಕೆ. ಸೊ ಇದೆ ಪ್ರಮೋಷನ್ ವಿಡಿಯೋ ಅಂತೂ ಅಲ್ಲೂ ಅಲ್ಲ. ಸೊ ಅದಕ್ಕೋಸ್ಕರ ನಾನು ಹೊರಗಿಂದಾನೇ ವಿಡಿಯೋ ಮಾಡಿ ಓದ್ತಿದ್ದೆ. ಸೊ ಯಾರಿಗೆಲ್ಲ ಎಷ್ಟು ಉಂಟು ಅಲ್ಲಿ ತಗೊಂಡಿತ್ತು ಶಾಪ್ ಮಾಡಿ. ಸೊ ಸಣ್ಣ ಸಣ್ಣ ಶಾಪನ್ನು ನಾವು ಬೆಳೆಸುವಾದಷ್ಟು ಸೊ ಡ್ರೆಸ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇತ್ತು. ಒಮ್ಮೆ ನೀವು ಹೋಗಿ ಕಾಣಿ, ಮತ್ತೆ ನೀವು ಅಲ್ಲೇ ಹೋಗ್ತೀರಿ ಕಾಣಿ. ಸೊ ಅದೊಂದು ಬರ್ಕೊಡ್ತೆ.